ನಿಮಿಷ ಪ್ರಿಯ ಗಲ್ಲು ಶಿಕ್ಷೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನಿಮಿಷ ಗಲ್ಲು ರದ್ದಾಗಿದೆ ಎಂಬ ಸುದ್ದಿ ಅವಾಸ್ತವ. ನಿಮಿಷ ಪ್ರಿಯ ಗಲ್ಲು ಶಿಕ್ಷೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ನಿಮಿಷ ಗಲ್ಲು ರದ್ದಾಗಿದೆ ಎಂಬ ಸುದ್ದಿ ಅವಾಸ್ತವ, ಅದು ವಾಸ್ತವ ಅಲ್ಲ. ನಿಮಿಷ ಪ್ರಿಯ ಗಲ್ಲು ರದ್ದಾಗಿಲ್ಲ ಎಂದ ವಿದೇಶಾಂಗ ಶಾಖೆ. ನಿಮಿಷ ಪ್ರಿಯ ಗಲ್ಲು ರದ್ದಾಗಿದೆ ಎಂದಿದ್ದ ಅರ್ಧರಾತ್ರಿ ಘೋಷಣೆ ಮಾಡಿದ್ದ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಕಚೇರಿಯ ಒಂದಷ್ಟು ಸಿಬ್ಬಂದಿಗಳು ಕಾಂದಪುರಂ ಅಬೂಬಕರ್ ಅವರ ಕಚೇರಿಯ ಒಂದಷ್ಟು ಜನ ಆ ತರಹದ್ದೊಂದು ಹೇಳಿಕೆಯನ್ನು ಕೊಟ್ಟಿದ್ರು. ಕಾಂದಪುರಂ ಮನವಿ ಮೇರೆಗೆ ನಡೆದಿತ್ತು ಎನ್ನಲಾದ ಸಂಧಾನ. ನಿಮಿಷ ಪ್ರಿಯ ಗಲ್ಲು ಶಿಕ್ಷೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಮಧ್ಯಸ್ಥಿಕೆ ವಹಿಸಿದ್ದು ನಿಜ, ಮಧ್ಯ ಪ್ರವೇಶ ಮಾಡಿದ್ದು ನಿಜ, ಆದರೆ ಗಲ್ಲು ಶಿಕ್ಷೆ ರದ್ದಾಗಿದೆ ಎನ್ನುವಂತಹ ನಿನ್ನೆಯ ಆ ಒಂದು ಸುದ್ದಿ ಇದೆಯಲ್ಲ, ಅದು ಅವಾಸ್ತವ. ನಿಮಿಷ ಪ್ರಿಯ ಗಲ್ಲು ಶಿಕ್ಷೆ ಪ್ರಕರಣಕ್ಕೆ ಹೊಸ ತಿರುವು. ಆ ಪ್ರಕರಣ ಇನ್ನೂ ಕೂಡ ರದ್ದಾಗಿಲ್ಲ. ಓಮನ್ ಸರ್ಕಾರ ಅಧಿಕೃತವಾದ ಘೋಷಣೆಯನ್ನ ಮಾಡಿಲ್ಲ. ಸೊ ಎಪಿ ಕಾಂತಪುರಂ ಉಸ್ತಾದ್ ಸ್ವತಃ ಈ ಹೇಳಿಕೆಯನ್ನು ಕೊಟ್ಟಿಲ್ಲ. ಇರುವುದನ್ನು ಸ್ಪಷ್ಟವಾಗಿ ಹೇಳಬೇಕಲ್ಲ, ಅದು ನಮ್ಮ ಕರ್ತವ್ಯ. ವಸ್ತುಸ್ಥಿತಿಯನ್ನ ತಿರುಚುವವರ ಮುಂದೆ ವಸ್ತುಸ್ಥಿತಿಯನ್ನು ಹೇಳಬೇಕಾದವರು ನಮ್ಮ ಧರ್ಮ. ಅರ್ಧರಾತ್ರಿ ಘೋಷಣೆ ಮಾಡಿದ್ದು ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅಲ್ಲ, ಅಷಢಾಲ್ರ. ಆ ಕಚೇರಿಯ ಒಂದಷ್ಟು ಜನ ಅದನ್ನು ಹರಿಯಬಿಟ್ಟಿದ್ರು. ಕಾಂತಪುರಂ ಮನವಿಯ ಮೇರೆಗೆ ನಡೆದಿತ್ತು ಎನ್ನಲಾದ ಸಂಧಾನ ಹೌದು, ಅದರಲ್ಲಿ ಯಾವ ಬೇರೆ ಮಾತು ಇಲ್ಲ. ಅವರ ಮಧ್ಯಪ್ರವೇಶ, ಅವರ ಮಧ್ಯಸ್ಥಿಕೆ ಎಲ್ಲವೂ ಸತ್ಯ. ಆ ಕಚೇರಿಯಿಂದ ಒಂದಷ್ಟು ಜನ ರದ್ದಾಗಿದೆ ಎನ್ನುವಂತ ಒಂದು ಮಾಹಿತಿಯನ್ನು ಹರಿಯಬಿಡ್ತಾರೆ, ಅದು ಸುಳ್ಳು. ಇನ್ನೂ ಕೂಡ ರದ್ದಾಗಿಲ್ಲ. ಒಮನ್ ಸರ್ಕಾರ ಅಧಿಕೃತವಾಗಿ ಇನ್ನೂ ಹೇಳಿಕೆ ಕೊಟ್ಟಿಲ್ಲ. ನಿಮಿಷ ಪ್ರಿಯ ಗಲ್ಲು ರದ್ದಾಗಿಲ್ಲ, ರದ್ದಾಗಿದೆ ಎನ್ನುವಂತಹ ಹೇಳಿಕೆ ಇದೆಯಲ್ಲ, ಅದು ಶುದ್ಧ ಸುಳ್ಳು. ಅರ್ಧರಾತ್ರಿ ಆ ಒಂದು ಸುಳ್ಳು ಹರಿದಾಡಿತ್ತು, ಅದು ಇನ್ನೂ ಕೂಡ ಅಧಿಕೃತಗೊಂಡಿಲ್ಲ. ಅದು ಓಮನ್ ಸರ್ಕಾರ ಯಾವಾಗ ಅಧಿಕೃತವಾಗಿ ಹೇಳುತ್ತೋ ಗೊತ್ತಿಲ್ಲ. ಸೊ ಅಧಿಕೃತ ಹೇಳಿದ ನಂತರ ಅದರ ವಿಸ್ತೃತ ವರದಿಯನ್ನು ಮಾಡ್ತೀವಿ. ಸೊ ಈಗ ಹರಿದಾಡ್ತಾ ಇರತಕ್ಕಂತಹ ಸುದ್ದಿ ಅದು ಸತ್ಯಕ್ಕೆ ದೂರವಾಗಿದ್ದು ಅದು ಅವಾಸ್ತವ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.